ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೆಡ್ನೆಸ್ಡೇ. ವೆಡ್ನೆಸ್ಡೇ ಆಫ್ಟರ್ನೂನಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಬಿಟ್ಟಿದ್ದೀನಿ. ಸೊ ನಮ್ಮ ಪಾಪುಗೆ ನನಗೆ ಇವಾಗ ಅಡುಗೆ ಬಿಟ್ಟಿದ್ದೀನಿ. ಅಲ್ಲಿ ನಮ್ಮ ಚಂದನಿಗೆ ಚೋಕೋಸ್ ಬಾಕ್ಸ್ ತೊಗೊಂಡು ಹೊಡಿತಾ ಇದ್ದಾಳೆ. ಈ ಚೋಕೋಸ್ ಬಾಕ್ಸ್ ತೊಗೊಂಡು ಹೊಡಿತಾ ಇದ್ದಾಳೆ. ಅವಳಿಗೆ ಚೋಕೋಸ್ ಕೊಡಬೇಕಂತೆ. ಆ ಒಂದು ಬಾಕ್ಸ್ನ ನೆನ್ನೆ ಮಾರ್ನಿಂಗು ಸ್ವಲ್ಪ ನಮ್ಮ ಚಂದನಿಗೆ ತಿನ್ನೋಕ್ಕೆ ಅಂದ್ಬಿಟ್ಟು ನಾನು ತರಿಸಿದ್ದೆ. ಸೊ ಅವಳಿಗೆ ಕೊಡಬೇಕಂತೆ. ಅದನ್ನು 5 ನಿಮಿಷಕ್ಕೂ ಬರೋದು, ಚೋಕೋಸ್ ಕೊಡು ಅಂತ ಆಡೋದು. ಕೊಡಲ್ಲ ಅಂದಿದ್ದಕ್ಕೆ ಆ ಬಾಕ್ಸ್ ಎತ್ಕೊಂಡು ನಮ್ಮ ಚಂದನಂಗೆ ಹೊಡಿತಾ ಇದ್ದಾಳೆ ನಮ್ಮ ಪಾಪು. ಯಾಕೆ ಹೊಡಿತಿದ್ದೀಯ ನೀನು? ಹಾಂ ನೋಡಿ, ಈ ಥರ ಮಾಡ್ತಾ ಇದ್ದಾಳೆ. ನೋಡಿ ಅವಳ ಆಟ, ಅವಳದು ಆಟ. ಇಲ್ಲಿ ಬರೋದು, ಇಂಥ ಕೆಲಸ ಮಾಡೋದು. ಎಷ್ಟು ತಿಂತೀಯ ನೀನು ಚೋಕೋಸು? ಅಷ್ಟು ತಿಂತಾರ ಪುಟ್ಪಾಪುಗಳು? ಹೇಳು, ಪುಟ್ಪಾಪುಗಳು ಅಷ್ಟೊಂದು ಚೋಕೋಸ್ ತಿಂತಾರಾ? ನೋಡಿ, ಅದು ಓಪನ್ ಮಾಡಿ ಕೊಡಬೇಕು ಅಂತ ಅದನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ. ಇದೇ ಆಗೋಯ್ತು ನಿಂದ. ಪುಟ್ಪಾಪುಗಳು ಅಷ್ಟೊಂದು ತಿಂತಾರಾ? ಸೊ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಸ್ವಲ್ಪ ಕೆಲಸ ಇದೆ, ನೋಡಬೇಕು. ಒಂದು ರೌಂಡ್ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು ಆಚೆ ಹೋಗೇ ಇಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ನೋಡಿ, ಇದ್ದೇ ಆಗೋಯ್ತು ಇವಳ್ದು ಕೆಲಸ. ನಿತ್ತೋ ಹೊಡಿತೀನಿ ನಿನಗೆ ನಾನು. ಎತ್ತಿಸಿರಿ. ಸೊ ಫ್ರೆಂಡ್ಸ್, ಇವಾಗ ಅದೇ ನಾನು ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅದೇ 4-5 ಡೇಸ್ ಆಗಿದೆ ನಾವು ಆಚೆ ಹೋಗೋಕ್ಕೆ ಆಗಿರಲಿಲ್ಲ. ಮನೇಲೇ ಕುತ್ಕೊಂಡ್ಬಿಟ್ಟಿದ್ದೀವಿ, ಬೋರ್ ಆಗಿಬಿಟ್ಟಿದೆ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಸ್ವಲ್ಪ ಕೆಲಸ ಇದೆ, ನೋಡೋಣ. ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ ಎದುರುಗಡೆ ಪಾರ್ಕಲ್ಲಿ. ಅದೇ ಒಂದು ಸಿಕ್ಕಾಪಟ್ಟೆ ಸೌಂಡು ಇಲ್ಲಿ. ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಗೇಟ್ ಏನೋ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ತುಂಬ ಸೌಂಡು. ಸೊ ಫ್ರೆಂಡ್ಸ್, ನಮ್ಮ ಚಂದನ ಇಲ್ಲಿ ಸೌತೆಕಾಯಿ ಬಿಡಿಸ್ತಾ ಇದ್ದಾಳೆ. ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಸಾಂಬಾರು ರೈಸ್ ಮಾಡಿದ್ದೀನಿ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಫುಡ್ಗೂ ಸೌತೆಕಾಯಿ ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೌತೆಕಾಯಿ ಬೇಕಾನಿತ್ತು? ಸೌತೆಕಾಯಿ ತಿಂತೀಯಾ? ಸರಿ, ಬಂದು ತಗೋ. ಈ ಥರ ಎಲ್ಲ ತಿನ್ನಬೇಕು ನೀನು, ಸರಿನಾ? ನೀನು ಚೋಕೋಸು, ಚಾಕ್ಲೇಟು, ಸ್ವೀಟ್ಸು ಆ ಥರ ತಿನ್ನಬಾರ್ದು. ನೋಡು, ಈ ಥರ ಎಲ್ಲ ನೀನು ತಿನ್ನಬೇಕು. ತಗೋ, ತಿನ್ನು. ಹಾಂ, ವೆರಿ ಗುಡ್. ಫ್ರೆಂಡ್ಸು, ಸೌತೆಕಾಯಿ ತಿಂತಾ ಇದ್ದೀವಿ. ಸೊ ನಮ್ಮ ಪಾಪುದು ಇವಾಗ ಫುಡ್ ಆಗಿದೆ. ಸೊ ಒಂದು ಚಂದನ ಆರಿಸ್ತಾ ಇದ್ದಾಳೆ, ಬಿಸಿ ಇದೆ ತುಂಬ. ಸೊ ಸೌತೆಕಾಯಿ ತಿಂತಾರೋಣ ಅವಾಗ ಅಂತ ಸೌತೆಕಾಯಿ ತಿಂತಾ ಇದ್ದೀವಿ. ಸೌತೆಕಾಯಿ ತಿನ್ನಿ ಫ್ರೆಂಡ್ಸ್. ಸಮ್ಮರ್ ಮುಗಿಯೋವರೆಗೂ ಆದಷ್ಟು ಕೂಲಾಗಿರೋವಂಥ ತರಕಾರಿಗಳನ್ನ ತಿನ್ನಿ. ಹೆಲ್ತ್ ತುಂಬಾ ಒಳ್ಳೆಯದು. ಚೆನ್ನಾಗಿದೆಯಾ? ವೆರಿ ಗುಡ್. ಚೆನ್ನಾಗಿದೆ. ಗುಡ್. ನಾನು ಮೊಬೈಲಲ್ಲಿ ಅಂತ ಹುಡುಕ್ತಾ ಇದ್ರೆ ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾಳೆ. ಇಲ್ಲಿ ಆಚೆ ನಿಂತ್ಕೊಂಡು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಡೇಯಿಂದ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಥರ್ಸ್ಡೇ. ಸೊ ನಾವಿಲ್ಲಿ ರಾಯರ ಮಠಕ್ಕೆ ಬಂದಿದ್ದೀವಿ ಈವ್ನಿಂಗು. ಸೊ ರಾಯರ ಮಠದ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಮತ್ತು ಈ ಒಂದು ಏನು ಹೇಳ್ತಾರೆ ಐಟಮ್ಸ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಇದು ಮುಂಚೆ ಎಲ್ಲ ಇರಲಿಲ್ಲ. ಈ ನಡುವೆ ಎಲ್ಲರೂ ಇಲ್ಲಿ ರಾಯರ ಮಠದ ಹತ್ರನೂ ಕೂಡ ಸಣ್ಣದಾಗಿ ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಾದ್ರು ಬೇಕಾದ್ರೆ ಇಲ್ಲೇ ತೊಗೋಬೋದು. ಸ್ವಲ್ಪ ಕೆಲವೊಂದು ಐಟಮ್ಸ್ಗಳು, ಒಂದು ದೇವ್ರ ಫೋಟೋನ ನಾನು ಕೂಡ ತೊಗೊಂಡೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಸತಿ ಒಂದು ರಾಯರ ಮಠದ ಹತ್ರ. ನೋಡಿ, ಆಚೆಗಡೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಆ್ಯಂಡ್ ಎಂದಿನಂತೆ ಇವತ್ತು ಕೂಡ ಒಂದು ತೇರನ್ನ ಎಳಿತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಥರ್ಸ್ಡೇ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ರಾಯರ ಮಠಕ್ಕೆ ಹೋಗೋಕ್ಕಂತೂ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ 9 ಗಂಟೆವರೆಗೂ ಓಪನ್ ಇರುತ್ತೆ, ಯಾವಾಗಲೂ ಹೇಳ್ದಂಗೆ. ಆ್ಯಂಡ್ ಇವಾಗ ಇಲ್ಲಿ ಫೈನಲಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ.
ಸೊ ನೋಡಿ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಇನ್ನೇನು ಮಂಗಳಾರತಿ ಆದ ತಕ್ಷಣ ಪ್ರಸಾದನ ಕೊಟ್ಬಿಟ್ಟು ಕಳಿಸ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಸತಿ ಮಾತ್ರ. ಫ್ರೆಂಡ್ಸ್, ಮಂಗಳಾರತಿಯಲ್ಲಿ ಆಯಿತು. ಸೊ ಕಡಲೆ ಉಸ್ಲಿ ಮಾಡಿದರು. ಸೊ ಪ್ರಸಾದನ ತಗೊಂಡು ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ. ಸೊ 3 ಡೇಸ್ ವೀಡಿಯೋಸ್ ನನಗೆ ಪೆಂಡಿಂಗ್ ಇಟ್ಕೊಂಡಿದ್ದಲ್ಲ. ಸೊ ಒಂದೇ ವ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಬ್ಯಾಂಕ್ ಹತ್ರ ಬಂದಿದ್ವಿ, ಕೆಲಸ ಇತ್ತು. ಸ್ವಲ್ಪ ಇದು ನಂಬರ್ನ ಚೇಂಜ್ ಮಾಡಿಸೋದಿತ್ತು. ಸೊ ಹೀಗಾಗಿ ಸ್ವಲ್ಪ ಬ್ಯಾಂಕ್ ಹತ್ರ ಬರೋಣ ಅಂತ. ಈ ಒಂದು ಕೆಲಸನೇ ತುಂಬ ಪೆಂಡಿಂಗ್ ಉಳ್ಕೊಂಡಿತ್ತು. ಸೊ ಫ್ರೆಂಡ್ಸ್, ಜೋರಾಗಿ ಮಳೆ ಬಂದುಬಿಡ್ತು. ಸೊ ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಸ್ವಲ್ಪ ಒಂದು ಫೋನ್ ಶಾಪ್ಗೆ ಹೋಗ್ಬಿಟ್ಟು ಫೋನ್ನ ವಿಚಾರಿಸ್ಕೊಂಡು ಬಂದ್ವಿ. ಸೊ ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ವಿಚಾರಿಸೋಷ್ಟೊತ್ತಿಗೆ ಮಳೆ ಇತ್ತು. ಸೊ ಹಾಗೆ ವಾಪಸ್ ಬಂದುಬಿಟ್ವಿ, ಹೋಗೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಮಳೆ ಯಾವ ಥರ ಇದೆ ವೆದರು, ಸಿಕ್ಕಾಬಟ್ಟೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಸೊ ಇನ್ನು ಮಗುನ ಎತ್ಕೊಂಡು ಇನ್ನೇನಕ್ಕೆ ಹೋಗೋದು ಅಂತ ಹಾಗೆ ಬಂದುಬಿಟ್ವಿ. ಕೋಗಿಲೆ ಸೌಂಡ್ ನೋಡಿ, ಕೋಗಿಲೆ ಕೂಗ್ತಾ ಇರೋದು ನೋಡಿ ಹೆಂಗೆ ಕೇಳಿಸ್ತಾ ಇದೆ. ಮಳೆ ಬಂದರೆ ಕೋಗಿಲೆ ಈ ಥರ ಕೂಗುತ್ತೆ. ಮಳೆ ಬಂದುಬಿಟ್ರೆ ಇಲ್ಲಿ ಮಾತ್ರ ವೆದರು ಸಕ್ಕದಾಗಿರುತ್ತೆ. ಮನೆ ಮುಂದೆ ಮಾತ್ರ ಮಳೆ ಬಂತ ನೋಡಿ ಫ್ರೆಂಡ್ಸ್. ಎಷ್ಟು ಹೂವು ಎಲ್ಲ ಬಿದ್ದುಬಿಟ್ಟಿದೆ ನೋಡಿ ಕೆಳಗಡೆ. ಬರೀ ಯೆಲ್ಲೋ ಕಲರ್ ಹೂವು ಬೀಳ್ತಾ ಮನೆ ಮುಂದೆ. ಸೇಮ್ ಗಾರ್ಡನ್ ಇದ್ದಂಗೆ ಇರುತ್ತೆ. ಈ ಹೂವಿಂದು ಇದು ಹಾಕಿರಲ್ವಾ, ಏನಂತಾರೆ, ಹೂವಿಂದು ಅಲಂಕಾರ ಮಾಡಿಬಿಟ್ಟು ಯಾರನ್ನಾದ್ರೂ ಹೂವಲ್ಲಿ ನಡೆಸೋ ಥರ ಇರುತ್ತಲ್ಲ, ಆ ಥರ ಇದೆ ಇಲ್ಲಿ ಯೆಲ್ಲೋ ಕಲರ್. ಮಳೆ ಬಂದುಬಿಟ್ಟು ಬಂಗಾರಿ. ತಾತಪ್ಪ ದೇವಸ್ಥಾನ ಹೋಗಿಲ್ಲ ಇವತ್ತು. ಬಿಸಿಲು ಬರಲ್ಲ, 6 ಗಂಟೆ ಆಯ್ತಲ್ಲ. ಸೈಕಲ್ ಮೇಲ ತುಂಬ ಜೋರಾಗಿ ಬಂದಿಲ್ಲ, ಬಂದಿದ್ರೆ ಬಿದ್ದಿರೋದು. ಕ್ಲಿಪ್ಪಾ ಎಲ್ಲಿದೆ ಕ್ಲಿಪ್ಪು? ಸೊ ಫ್ರೆಂಡ್ಸ್, ನಮ್ಮ ಪಾಪುಗೆ ಇವತ್ತು ಮನೆ ಮುಂದೆನೇ ಪ್ಲಾಸ್ಟಿಕ್ ಸಾಮಾನು ಬಂದಿತ್ತು. ಸೊ ಅದರಲ್ಲಿ ಈ ಒಂದು ಚೇರ್ನ ತೊಗೊಂಡ್ವಿ. ಸೊ ಅವಳು ಆಚೆಗಡೆ ಇನ್ನೊಂದು ಪುಟ್ಟ ಚೇರ್ ಮೇಲೆ ಕುತ್ಕೊತಾ ಇದ್ಲು ಯಾವಾಗಲೂ. ಸೊ ಅದಕ್ಕೆ ಈ ಒಂದು ಚೇರ್ನ ತೊಗೊಂಡ್ವಿ ಬೆಳಗ್ಗೆ. ಈ ಥರ ಆಚೆ ಕುತ್ಕೊಳ್ಳೋದಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರನೇ ಒಂದು ಚೇರ್ ತೊಗೊಂಡ್ವಿ. ಇಲ್ಲ ಅಂದರೆ ಈ ದೊಡ್ಡ ಚೇರ್ ಮೇಲೆ ಕುತ್ಕೊಳ್ತಾ ಇರ್ತಾಳೆ ಯಾವಾಗ್ಲೂ. ಸೊ ಅದಕ್ಕಾಗಿ ಆಚೆ ಕುತ್ಕೊಳ್ಳೋಕೆ ಇಷ್ಟ ಅಲ್ವಾ, ಅದಕ್ಕೆ ಒಂದು ಚೇರ್ನ ತೊಗೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆ ಈ ಒಂದು ಬಾಕ್ಸಸ್ ಬಂದಿತ್ತು, ಚೇರು ಮತ್ತು ಈ ಒಂದು 3 ಬಾಕ್ಸ್ನ ತೊಗೊಂಡ್ವಿ. ಸೊ ಏನಾದರೂ ಹಾಕಿಡ್ಬೋದು ಅಂತ ಇದೊಂದು ತೊಗೊಂಡ್ವಿ. ಸೊ 100 ರೂಪೀಸು, ಚೆನ್ನಾಗಿತ್ತು. ಸೊ ಅದಕ್ಕೆ ಈ ಬಾಕ್ಸ್ಗಳನ್ನ ಕೂಡ ತೊಗೊಂಡ್ವಿ. ಸೊ ಈ ಥರ ಬಿಸ್ಕೆಟ್ಸು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನೋ ತರಿಸಿದ್ರೆ ಹಾಕಿಡ್ಬೋದು, ನೋಡಿ ಚೆನ್ನಾಗಿ ಅನಿಸುತ್ತೆ. ಸೊ ಇದಿಷ್ಟು ತೊಗೊಂಡ್ವಿ. ಬಾಕ್ಸ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಬಾಕ್ಸು ಮತ್ತು ಇದೆರಡು ಹಾಗೆ ನಮ್ಮ ಪಾಪುಗೆ ಚೇರ್ನ ತೊಗೊಂಡ್ವಿ. ಚೆನ್ನಾಗಿದೆಯಾ ಚೇರು? ಇಷ್ಟ ಆಯಿತಾ? ಪುಟ್ ಚೇರು ಇಷ್ಟ ಆಯಿತಾ ಬಂಗಾರು? ಇಷ್ಟ ಆಯಿತಾ ಪುಟ ಚೇರು? ಅಯ್ಯಪ್ಪ ನೋಡಿ, ಇದು ನಮ್ಮ ಪಾಪುದು, ಇದು ಆಟ ಆಡೋದು. ನಮ್ಮ ಪಾಪು ಪ್ಲೇ ಏರಿಯಾ ಇದು. ಅದರದ್ದೊಂದು ನಾನು ಸಪ್ರೇಟಾಗಿ ವ್ಲಾಗ್ನ ಮಾಡ್ತೀನಿ. ನಮ್ಮ ಪಾಪುದೇ ಇನ್ನೊಂದು 2 ಇಯರ್ಸ್ ರುಟೀನು ಮತ್ತು ಅವಳದು ಆಟ ಆಡೋದೆಲ್ಲ. ನಮ್ಮ ಪಾಪು ಚೇರ್ ಮೇಲೆ ಕುತ್ಕೊಳ್ಳೋದು ಬಿಟ್ಬಿಟ್ಟು ಈ ಡಬ್ಬದ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದಾಳೆ. ನಿತ್ತೋ ಇನ್ನು ಚೇರ್ ಮೇಲೆ ಕುತ್ಕೊಬೇಕು. ಇದು ಡಬ್ಬ, ಇದು ಚೇರ್ ಅದು ಕುತ್ಕೊಳ್ಳೋಕ್ಕೆ. ಹಾಗೆ ಇವಾಗ ಒಂದು ಸ್ವಲ್ಪ ಅಕ್ಕಿ ತರಿಸ್ಕೊಂಡ್ವಿ. ಸೊ ಮಂತ್ಲಿ ನಾವು ತರಿಸ್ಕೊತೀವಲ್ಲ, ಸೊ ಅದೊಂದು ಅಕ್ಕಿ ತರಿಸ್ಕೊಂಡ್ವಿ. ಈಗ ಆಚೆ ಹೋಗಿದ್ವಿ. ಸೊ ಬೇಗನೆ ಬಂದುಬಿಟ್ಟಿದ್ದೀವಲ್ಲ. ಇವಾಗ ಟೈಮು 6 o'clock. ಒಂದು ರೌಂಡ್ ಕಾಫಿ ಕುಡಿಬೇಕು. ಕಾಫಿ ಕುಡಿದು ನಾರ್ಮಲ್ ಏನಿದೆ ರೆಡಿ ಆಗಬೇಕು. ಮತ್ತು ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಬೇಕು. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಡೈಲಿ ವ್ಲಾಗ್.
ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಚಂದನ ಬಾಯ್ ಹೇಳುವ. ಚಂದನ ಬಾಯ್ ಹೇಳು. ಬಾಯ್. ಟೇಕ್ ಕೇರ್. ಬಾಯ್ ಬಾಯ್. ಓಕೆ. ನನಗಿಂತ ಅವಳು ಹೇಳ್ತಾಳೆ ಬಾಯ್.